ಗಯಾನಾ ದೇಶದಲ್ಲಿ ಕರ್ತವ್ಯದಲ್ಲಿ ಇರುವಾಗಲೇ ಬ್ರೈನ್ ಸ್ಟ್ರೋಕ್ ಆಗಿ ಕಳೆದ 15 ದಿನದಿಂದ ಕೋಮಾದಲ್ಲಿದ್ದ ಕೊಡಗು ಮೂಲದ ಗಿರೀಶ್ ಮೃತಪಟ್ಟಿದ್ದಾರೆ. ಆದರೆ ಕೊನೆ ಬಾರಿಯಾದರೂ ನೋಡೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಗಿರೀಶ್ ಕುಟುಂಬ ಮನವಿ ಮಾಡುತ್ತಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ ನಿವಾಸಿ ಪಿಬಿ ಗಿರೀಶ್ ಗಯಾನಾ ದೇಶದಲ್ಲಿ 2.5 ವರ್ಷದಿಂದ ಉದ್ಯೋಗದಲ್ಲಿದ್ದರು. ಗಯಾನಾದ ಪನಾಮಾ ಸಿಟಿ ಶರೀಫ್ ಜನರಲ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಗಿರೀಶ್ ಕೆಲಸ ಮಾಡುತ್ತಿದ್ದರು. ಕರ್ತವ್ಯದಲ್ಲಿ ಇರುವಾಗಲೇ ಬ್ರೈನ್ ಸ್ಟ್ರೋಕ್ ಆದ ಕಾರಣ ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಕೋಮಾ ಸ್ಥಿತಿಗೆ ಜಾರಿದ್ರು. ಅಂದಿನಿಂದ ಇದುವರೆಗೆ ಗಿರೀಶ್ ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಿಸಲಿಲ್ಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಕ್ಷೀಣಿಸಿದೆ. ಈ ಹಿನ್ನೆಲೆ ಕೃಷ್ಣಾ ನದಿ ಹರಿವಿನಲ್ಲೂ ಇಳಿಕೆಯಾಗಿದೆ. ಇನ್ನೊಂದೆಡೆ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಡ್ಯಾಂನ ಒಳಹರಿವು ದಿಢೀರ್ ಕಡಿಮೆ ಆಗಿದೆ. 2 ದಿನಗಳ ಹಿಂದೆ 80,000 ಕ್ಯೂಸೆಕ್ನಷ್ಟಿದ್ದ ಒಳಹರಿವು 36,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಡ್ಯಾಂ ಒಳಹರಿವಿನಲ್ಲಿ ದಿಢೀರ್ ಇಳಿಕೆ ಕಂಡಿರೋದ್ರಿಂದ ಹೊರಹರಿವನ್ನ 25,000ಕ್ಕೆ ಇಳಿಕೆ ಮಾಡಲಾಗಿದೆ. ಈಗಾಗಲೇ ಆಲಮಟ್ಟಿ ಡ್ಯಾಂ 79% ಭರ್ತಿಯಾಗಿದ್ದು ಇನ್ನಷ್ಟು ಮಳೆಯ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಗಗನಯಾತ್ರೆಯಲ್ಲಿ ಶುಭಾಂಶು ಶುಕ್ಲಾ ಹೊಸ ಅಧ್ಯಾಯ ಬರೆದಿದ್ದಾರೆ. ಸ್ಪೇಸ್ ಸ್ಟೇಷನ್ನಲ್ಲಿ ಭಾರತ 7 ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಈ ವಿಶೇಷ ಸಾಧನೆಯನ್ನ ಹಿರಿಯ ಭೌತಶಾಸ್ತ್ರಜ್ಞ ಎಪಿ ಭಟ್ ಹಾಡಿ ಹೊಗಳಿದ್ದಾರೆ. 1600 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಟಿ ಆಕ್ಸಿಯಂ 4 ಕ್ಯಾಪ್ಸೂಲ್ ಭೂಮಿ ತಲುಪಿದ್ದು ರೋಚಕತೆಗೆ ಸಾಕ್ಷಿಯಾಗಿದೆ. ಇಡೀ ಭಾರತೀಯರು ಈ ಸಾಧನೆಯನ್ನ ಸಂಭ್ರಮಿಸುತ್ತಿದ್ದಾರೆ. ನಾಸಾದ ಪ್ರಯೋಗಕ್ಕೆ ಫಲಿತಾಂಶ ಹೊರಬಂದಿದೆ. ಏರ್ ಸ್ಟೇಷನ್ನಲ್ಲಿ ನಡೀತಾ ಇರೋ ಎಲ್ಲಾ ಪ್ರಯೋಗಗಳು ಮಾನವ ಜನಾಂಗದ ನೆಮ್ಮದಿಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಪಿ ಭಟ್ ಹೇಳಿದರು. ನೋಯ್ಡಾದಲ್ಲಿ ಬೀದಿ ನಾಯಿಗಳಿಗೆ ರಸ್ತೆಯಲ್ಲಿ ಆಹಾರ ಹಾಕೋದನ್ನ ನಿಷೇಧಿಸಿದ್ರೂ ಊಟ ನೀಡಿದವರನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು, ಬೀದಿಯಲ್ಲಿ ಊಟ ಹಾಕೋ ಬದಲು ನಿಮ್ಮ ಮನೆಯಲ್ಲಿ ಯಾಕೆ ಆಹಾರ ನೀಡಬಾರದು ಅಂತ ತರಾಟೆಗೆ ತೆಗೆದುಕೊಂಡಿದೆ. ನೋಯ್ಡಾದಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡ್ತಾ ಇದ್ದದಕ್ಕಾಗಿ ತಮಗೆ ಕಿರುಕುಳ ನೀಡಲಾಗಿದೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ, ನೀವು ನಿಮ್ಮ ಮನೆಗಳಲ್ಲಿ ಯಾಕೆ ಊಟ ನೀಡಬಾರದು? ನಿಮ್ಮನ್ನ ತಡೆದವರು ಯಾರು? ಪ್ರತಿಯೊಂದು ಓಣಿ ಮತ್ತು ರಸ್ತೆಯನ್ನ ನಿಮ್ಮಂತ ದೊಡ್ಡ ಹೃದಯದ ಜನರಿಗೆ ಮಾತ್ರ ತೆರೆದಿಡಬೇಕೆ? ಮನುಷ್ಯರಿಗೆ ಓಡಾಡೋದಕ್ಕೆ ಸ್ಥಳವೇ ಇಲ್ಲವೇ? ಪ್ರಾಣಿಗಳಿಗೆ ಸ್ಥಳ ಮೀಸಲೇ ಅಂತ ಕಿಡಿಕಾರ್ತು. ಇದೇ ವೇಳೆ ಬೀದಿ ನಾಯಿಗಳ ದಾಳಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ನ್ಯಾಯಪೀಠ, ಬೈಕ್ ಸವಾರರು, ವಾಕಿಂಗ್ ಮಾಡೋರು, ಸೈಕ್ಲಿಂಗ್ ಮಾಡೋರು ಹೆಚ್ಚು ಅಪಾಯದಲ್ಲಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಭೇಟಿ ನೀಡಿದರು. ವಸತಿ ಶಾಲೆಯ ಮಕ್ಕಳ ಜೊತೆ ಕೂತು ಶಿಕ್ಷಕರು ಬೋಧಿಸ್ತಾ ಇದ್ದ ವಿಜ್ಞಾನ ವಿಷಯವನ್ನ ಆಲಿಸಿದ್ರು. ಶಾಲೆಯ ಪ್ರಯೋಗಾಲಯಕ್ಕೂ ತೆರಳಿ ವಿದ್ಯಾರ್ಥಿಗಳ ಅಭ್ಯಾಸವನ್ನ ವೀಕ್ಷಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ರು. ನಂತರ ಶಾಲೆಯಲ್ಲಿನ ಆಹಾರದ ಗುಣಮಟ್ಟ ಪರಿಶೀಲನೆ ಹಾಗೂ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನ ಪರಿಶೀಲನೆ ನಡೆಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.